ನನಗೆ ಒಂದೇ ಗೊತ್ತಿದ್ದು, ನಾನು ಯಾವ ಸಮಾಜ ಹತ್ರ ಮಾತಾಡಿದಾಗ ನಾನು ಆ ಸಮಾಜದವನು ತಿಳ್ಕೊಂಡ್ಬಿಡ್ತೀನಿ ಅಷ್ಟೇ. ಯಾಕಂದ್ರೆ ನನಗೆ ಸಮಾಜನೇ ಇಲ್ಲ, ನನ್ನ ಜಾತಿನೇ ಇಲ್ಲ, ನನಗೆ ಜಾತಿನೇ ಇಲ್ಲ. ಕೋಲಾರಲ್ಲಿ 700 ಓಟ್ ಇಟ್ಕೊಂಡು 2000 ಪಾಪ್ಯುಲೇಷನ್ ಇಟ್ಕೊಂಡು ನಾನು ಏನ್ ಮಾಡೋಕ್ಕಾಗುತ್ತೆ? ಯಾರ ಮೇಲೆ ಜಗಳ ಮಾಡೋಕ್ಕಾಗುತ್ತಾ? ಏನ್ ಮಾಡೋಕ್ಕಾಗುತ್ತೆ? ನಾನೇನು ಮಾಡೋಕ್ಕಾಗೋದಿಲ್ಲ. ನಮ್ಮ ಸಮಾಜ ಇರೋದು ಕೋಲಾರಲ್ಲಿ 2000 ಪಾಪ್ಯುಲೇಷನ್, 700 ಓಟು. ಮುಳಬಾಗಲಲ್ಲಿ ಒಂದು 3000 ಪಾಪ್ಯುಲೇಷನ್, 1500 ಓಟು ಅಷ್ಟೇ. ಈ ಶ್ರೀನಿವಾಸಪುರದಲ್ಲಿ ಒಂದು 2000 ಪಾಪ್ಯುಲೇಷನ್, ಒಂದು 700-800 ಓಟು. ಬಂಗಾರಪೇಟೆ ಅಷ್ಟೇ, KGF ಅಷ್ಟೇ, ಮಾಲೂರು ಅಷ್ಟೇ. ಮಾಲೂರಲ್ಲಿ ಸ್ವಲ್ಪ ಒಂದು 2500 ಓಟ್ ಇರ್ಬೋದು ಮಾಲೂರಲ್ಲಿ. ಇದನ್ನ ಇಟ್ಕೊಂಡು ನಾವೇನ್ ಮಾಡೋಕ್ಕಾಗುತ್ತೆ? ನಿಮಗೆ ಸಮಾಜನೂ ಒಂದು ಕಡೆ ಶಕ್ತಿ ಇದೆ, ವಿದ್ಯಾವಂತರು ಶಕ್ತಿ ಇದೆ, ಎಲ್ಲವೂ ಇದೆ. ಅದನ್ನ ಇಟ್ಕೊಂಡು ಇನ್ನ ಎಷ್ಟೋ ನೀವು ಮುಂದೆ ಬರ್ಬೋದು. ಇಷ್ಟು ಮಾತ್ರ ಸಮಾಜ, ನಿಮ್ಮ ಸಮಾಜ ಇಷ್ಟು ನನ್ನ ಸಮಾಜ ಏನಾದ್ರು ನನಗೆ ಇದ್ದಿದ್ರೆ. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಇವತ್ತು ಯಾವುದೋ ಲೆವೆಲ್ ಏನೋ ಮಾಡಕ್ಕೆ ಅವಕಾಶಗಳಿತ್ತು, ಆದ್ರೆ ಹಿಂದೆ ಇರೋದ್ರಿಂದ ನಾವೇನು ಮಾಡಕ್ ಆಗ್ತಾ ಇಲ್ಲ. ಇರೋದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಪಾಪ್ಯುಲೇಷನ್ ಜಾಸ್ತಿ ಮಾಡಕ್ಕೂ ಆಗೋದಿಲ್ಲ. ಅದ್ರಲ್ಲಿ ನಮ್ಮವ್ರು ಏನಿದ್ರೆ ಆಚೆ ಹೋಗ್ಬಿಡ್ತಿಲ್ಲ. ಆದ್ರಿಂದ ಇವತ್ತು ಒಳ್ಳೆ ಸಮಾಜ, ಬುದ್ಧಿವಂತರು, ವಿದ್ಯಾವಂತರು, ಒಳ್ಳೇದಾಗ್ಲಿ ನೀವೆಲ್ಲರಿಗೂ. ಅನೇಕ ಕಾರ್ಯಕ್ರಮಗಳನ್ನ ಮಾಡಿದೀವಿ. ಇವತ್ತು ನಮ್ಮ ಶಂಕರಣ್ಣ ಗೊತ್ತು, ನಾವು ಮುಳಬಾಗಲಲ್ಲಿ ಏನೇನು ಮಾಡಿದೀವಿ. ಬೋವಿ ಜನಾಂಗದ ಭವನ ಯಾರು ಕಟ್ಟಿದ್ರು, ಅದಕ್ಕೆ ಬೋರು ಯಾರು ಹಾಕ್ಸ್ಕೊಟ್ರು, ಮೋಟರ್ ಹಾಕ್ಸ್ಕೊಟ್ರು, ಟ್ರಾನ್ಸ್ಫರ್ ಹಾಕ್ಸ್ಕೊಟ್ಟಿದ್ದಿಂದ, ಕಾಂಪೌಂಡ್ ಕಟ್ಟಿದ್ದಿಂದ ನಾನು ಮಾಡಿದ ಕೆಲಸಗಳು. ಪಾತ್ರೆಗಳು ನಾನು ಸ್ವಂತ ಕೊಡ್ತಿದ್ದೀನಿ, ಮೋಟರ್ ನಾನು ಸ್ವಂತ ಇಲ್ಲ ಕೊಡ್ತಿದ್ದೀನಿ. ನಾನು ಇದೆಲ್ಲ ಮಾಡಿದ್ದೀನಿ. ನಮ್ಮ ಶಂಕರಣ್ಣ ಗೊತ್ತು, ಎಲ್ಲ ಗೊತ್ತು. ಆದ್ರೆ ಶಂಕರಣ್ಣ ಅವರು ಎಲೆಕ್ಷನ್ ನಿಂತಿದ್ರು, ಸಪೋರ್ಟ್ ಮಾಡಿದ್ರು ಬೇರೆ ಪಕ್ಷ. ಒಂದು ಹೋಟೆಲ್ ಸೋತೋಗ್ಬಿಟ್ರು, ಕರೆಕ್ಟ್ ಅಲ್ಲಣ್ಣ? ಸಿಂಗಲ್ ಹೋಟೆಲ್ ಸೋತಿದ್ರು, ಸಿಂಗಲ್ ಹೋಟೆಲ್ ಸೋತರು. ಪಾಪ ಏನೋ ಅವ್ರ ಟೈಮ್ ಸರಿ ಇಲ್ಲ, ಅದೇನೋ ಹೆಚ್ಚು ಕಮ್ಮಿ ಆಯ್ತು ಅಂತ ಹೇಳ್ತಾ ಇವತ್ತು ಈ ಸಮಾಜದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ನಮ್ಮ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳಿಗೂ, ಜನಾಂಗದ ಎಲ್ಲ ಹಿರಿಯರಿಗೂ, ಎಲ್ಲ ಕಿರಿಯರಿಗೂ, ಎಲ್ಲರಿಗೂ ನಾನು ಈ ಸಿದ್ದರಾಮೇಶ್ವರ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ, ಈ ಸಮಾಜದ ಏಳಿಗೆಗಾಗಿ, ಈ ಸಮಾಜದ ಅಭಿವೃದ್ಧಿಗಾಗಿ, ಈ ಸಮಾಜದ ಕಷ್ಟ ಸುಖಗಳಿಗೆ ಯಾವುದೇ ಆಗಲಿ ನಾವೆಲ್ಲರೂ ನಿಮ್ಮ ಜೊತೆ ಇರ್ತೀವಿ. ಇವತ್ತು ನಮ್ಮ ಡಿಸ್ಟಿಕ್ ಉಸ್ತುವಾರಿ ಮಂತ್ರಿಗಳ ಮಾತು ಹಾಗೆ ಆಗಿರ್ತದೆ. ಆಮೇಲೆ ಇನ್ನೊಂದು ಹೇಳೋದು ಬಂದೆ, ನಾನು ಒಂದು ದಿವಸ ನಮ್ಮ MP ಸಾಹೇಬ್ರಿಗೆ ಹೇಳಿದೆ, ಅಣ್ಣ ಯಾವುದೇ ನಿಮ್ಮ ಹತ್ರ ಈ ಲೋನ್ಸು, ಆಮೇಲೆ ಹಸುಗಳದು, ಆಮೇಲೆ ಕಾರುಗಳು ಇಂಥದ್ದೆಲ್ಲ ಬರ್ತಾ ಇರ್ತವೆ, ಅಪ್ಲಿಕೇಶನ್ ಹಾಕಿರ್ತಾರೆ ಯಾರಾದ್ರು. ಆದ್ರೆ ಆಯ್ಕೆ ಸಮಿತಿ ಅಧ್ಯಕ್ಷ ನಾನೇ ಇರ್ತೀನಿ, MLA ಆದ್ಮೇಲೆ ಅವರೇ ಇರ್ತಾರೆ. ನಿಮ್ಮ ಹತ್ರ ಏನಿದೆಯೋ ಅದೆಲ್ಲ ನೀವು ಕೊಟ್ಟು ಕಳಿಸ್ತಾ ನಿಮ್ಮ PS ಕಡೆಯಿಂದ ನಮ್ಮ ಆಫೀಸ್ ತಲುಪಿಸ್ಬಿಡಿ. ಏನೇನಿದೆಯೋ ನಾನು ಕ್ಲಿಯರ್ ಮಾಡ್ಕೊಡ್ತಾ ಇರ್ತೀರಲ್ಲ. ನನಗೂ ನೀವು ಹಂಗೆ ಮಾಡಬೇಕು ಅಂತ ಕೇಳ್ಕೊಂಡು, ಅವರು ಹಂಗೆ ಇದ್ದಾರೆ, ನಾವು ಹಂಗೆ ಇದೆ. ಪಕ್ಷ ಬೇರೆ ಇರ್ಬೋದು. ಇವಾಗ ಲೆಕ್ಕ ಮಾಡಕ್ ಹೋದ್ರೆ ನಾವಿಬ್ರು ಒಂದೇ ಊರವ್ರೆ ಲೆಕ್ಕಕ್ಕೆ. ಇವಾಗ ಅವರು ಕುಂಬಾರಲ್ಲಿ, ಅವರು ನಾನು ಕುಂಬಾರಲ್ಲಿ. ಮನೆ 2008ರಿಂದ ಅಲ್ಲೇ ಇದೀವಿ. ಮನೆ ಅಂದ್ರೆ ಓಟ್ ಮಾತ್ರ ಅಲ್ಲಿದೆ, ಇಲ್ಲೇ ಪಕ್ಕದಲ್ಲಿ ಇರ್ತೀವಿ ನಾವೆಲ್ಲ.